ವೆಲ್ಕಮ್ ಬ್ಯಾಕ್ ಟು ಸಂಪೂರ್ಣ ನ್ಯೂಸ್ 24x7. ಶಿವಾಜಿನಗರದ ಘಟನೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಶಿವಾಜಿನಗರದಲ್ಲಿ ಇವತ್ತು ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ. ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಲಾಗಿದೆ. ಈ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನು ನೀಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಬಂಧನವನ್ನು ಮಾಡಲಾಗಿದೆ. ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿ 7 ಜನರು ಅಂತ ಹೇಳಲಾಗ್ತಾ ಇತ್ತು. ಈಗ 5 ಅಂತ ಹೇಳಿದ್ದಾರಂತೆ. ಹಲ್ಲೆ ಮಾಡಿದ್ದು ವಿಡಿಯೋದಲ್ಲಿ ಸೆರೆಯಾಗಿದೆ. ಹಾಗಾಗಿ 5 ಮಂದಿಯನ್ನು ನಾವು ಬಂಧಿಸಿದ್ದೀವಿ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಹಲ್ಲೆ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ 5 ಜನರನ್ನ ನಾವು ಬಂಧಿಸಿದ್ದೀವಿ. ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿ ಹಲ್ಲೆಯನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಇದನ್ನು ಒಪ್ಪುವಂಥದ್ದಲ್ಲ ಅಂತ ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಘಟನೆ ಬಗ್ಗೆ ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂತಹ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಜನರನ್ನು ನಾವು ಬಂಧಿಸಿದ್ದೀವಿ. ಹೆಚ್ಚಿನ ಕಾರ್ಯಾಚರಣೆ ಆಗ್ತಾ ಇದೆ. ಕ್ಷಿಪ್ರ ಸಮಯದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ನಾವು ಅವರನ್ನ ಬಂಧಿಸಿದ್ದೀವಿ ಅಂತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗಿದೆ ಸದ್ಯಕ್ಕೆ ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿ ಇದ್ದಾರೆ. ಅವರು ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ. ಅದು ಯಾವ ಕಾನೂನಿಗೆ ಅವ್ರ ಕೈ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಈ ಬಗ್ಗೆ ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಅವ್ರ ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. DCP ಹೋಗಿದ್ರೆ ಜಾಯಿಂಟ್ ಕಮಿಷನರ್ ಟೋಟಲ್ ಇಂಜೂರ್ಡ್ ಎಷ್ಟು ಜನ ಆಗಿದ್ದಾರೆ ಸರ್? ಈಗ ಅದು ನಾವು ಡೀಟೇಲ್ಸ್ MLC ತೊಗೊಳ್ತಾ ಇದ್ದೀವಿ. ಬಟ್ ಇಂಜರ್ಡ್ ಅಂತ ಏನು ಗಾಯ ಇಲ್ಲ. ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ಆ ಪ್ರಕಾರ ಯಾರು ಇದ್ದಾರೆ ಎಲ್ಲರೂ MLC ಬಗ್ಗೆ ನಾವು ತೊಗೊಳ್ತೀವಿ. ಈಗ ವಿಡಿಯೋದಲ್ಲಿ ಸಾಕಷ್ಟು ಜನ ಹೊಡಿತಾ ಇದ್ದಾರೆ. ಅದರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದೆ? 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಜನ ಇದ್ದು ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 5 ಜನ ಅರೆಸ್ಟ್ ತಗೊಳ್ತೀವಿ. ಓಕೆ. ಈ ಮೊದಲಿಗೆ ಹೊಡಿತಾರೆ ಅವ್ರೇನು ಸಂಘಟನೆಯವರ ಅಥವಾ ಅದೆಲ್ಲ ವೆರಿಫೈ ಆಗ್ತದೆ. ತಕ್ಷಣ ನಮ್ಮವರು ಅಟೆಂಡ್ ಆಗಿದ್ದಾರೆ. ಯಾವುದು ಸಂಬಂಧಪಟ್ಟಿರಲಿ. ಬಟ್ ಕಾನೂನು ಕೈಗೆ ತಗೊಂಡಿದ್ದು ಯಾರಿಗೂ ತಗೊಳ್ಳಿ. ಥ್ಯಾಂಕ್ ಯು. ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಸದ್ಯಕ್ಕೆ. ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿ ಇದ್ದಾರೆ. ಅವರು ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ. ಅದು ಯಾವ ಕಾನೂನಿಗೆ ಅವ್ರ ಕೈ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಈ ಬಗ್ಗೆ ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಅವ್ರ ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. DCP ಹೋಗಿದ್ರೆ ಜಾಯಿಂಟ್ ಕಮಿಷನರ್ ಟೋಟಲ್ ಇಂಜೂರ್ಡ್ ಎಷ್ಟು ಜನ ಆಗಿದ್ದಾರೆ ಸರ್? ಈಗ ಅದು ನಾವು ಡೀಟೇಲ್ಸ್ MLC ತೊಗೊಳ್ತಾ ಇದ್ದೀವಿ. ಬಟ್ ಇಂಜರ್ಡ್ ಅಂತ ಏನು ಗಾಯ ಇಲ್ಲ. ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ಆ ಪ್ರಕಾರ ಯಾರು ಇದ್ದಾರೆ ಎಲ್ಲರೂ MLC ಬಗ್ಗೆ ನಾವು ತಗೊಳ್ತೀವಿ. ಈಗ ವಿಡಿಯೋದಲ್ಲಿ ಸಾಕಷ್ಟು ಜನ ಹೊಡಿತಾ ಇದ್ದಾರೆ. ಅದರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದೆ? 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಜನ ಇದ್ದು ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 5 ಜನ ಅರೆಸ್ಟ್ ವಶಕ್ಕೆ ತಗೊಳ್ತೀವಿ. ಓಕೆ. ಈ ಮೊದಲಿಗೆ ಹೊಡಿತಾರೆ ಅವ್ರೇನು ಸಂಘಟನೆಯವರ ಅಥವಾ ಅದೆಲ್ಲ ಅಧಿಕಾರಿ
5 ಜನರನ್ನು ಬಂಧಿಸಿದ್ದಾರಂತೆ. ನಾನಿಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಲೆಕ್ಕ ಹಾಕಿದ್ರು 5 ಜನರಿಗಿಂತ ಹೆಚ್ಚು ಜನ ನಂಗೆ ಕಾಣಿಸ್ತಾ ಇದ್ದಾರೆ. ಯಾಕೆ? ಉಳಿದವ್ರ ಮೇಲೆ ಕನಿಕರನ ಅಥವಾ ಉಳಿದವ್ರನ್ನ ಬಂಧಿಸೋಕೆ ಭಯನ ಪೊಲೀಸ್ ಇಲಾಖೆಗೆ? ಏನ್ರಿ ಖಾಲಿ 5 ಜನ? ನಮ್ ಕಾಣಿಸ್ತಾ ಇಲ್ವಾ ಅಲ್ಲಿ ಎಷ್ಟು ಜನ ಹೊಡಿತಿದ್ದಾರೆ ಅಂತ? ನೀವು ಯಾರ ಕಣ್ಣಿಗೆ ಬೂದಿ ಹಾಕಿದ್ರು ಮಾಧ್ಯಮದ ಕಣ್ಣಿಗೆ ನೀವು ಮಣ್ಣು ಹರಿಸೋಕೆ ಸಾಧ್ಯ ಇಲ್ಲ ನಿಮ್ಮ ಹತ್ರ. ವಿ ಆರ್ ವಾಚಿಂಗ್ ಇಟ್ ಲೈವ್ ಅಲ್ಲಿ ನಿಮ್ಮ ಎದುರಿಗೆ ವಿಜುವಲ್ ತೋರಿಸ್ತಾ ಇದ್ದೀನಿ. ಎಷ್ಟು ಜನ ಅಲ್ಲಿ ಹೊಡಿತಾ ಇದ್ದಾರೆ ನೋಡಿ, ಲೆಕ್ಕ ಹಾಕಿ. ಯಾರು ಒಬ್ರು ಹೇಳಿ ನೋಡೋಣ, ಖಾಲಿ 5 ಜನ ಹೊಡಿತಾ ಇದ್ದಾರೆ ಅಂತ ಹೇಳಿ. 5 ಜನನ ಮಾತ್ರ ಬಂಧಿಸಿದ್ದಾರಂತೆ. ಶ್ರೀಮಂತ್ ಕುಮಾರ್ ಸಿಂಗ್, ನಿಮ್ಮ ಮೇಲೂ ಒಂದು ರೆಸ್ಪೆಕ್ಟ್ ಇದೆ. ಟೇಕ್ ಆಕ್ಷನ್. ಸರಿಯಾದ ಪಾಠ ಕಲಿಸಿ ಅವ್ರಿಗೆ. ಅವನ ಜೇಬಲ್ಲಿ ಒಂದು ಪೆನ್ ಬೇರೆ ಇದೆ. ಆ ನಾನ್ಸೆನ್ಸ್ ಜೇಬಲ್ಲಿ ಆ ವೈಟ್ ಕಲರ್ ಡ್ರೆಸ್ ಹಾಕೊಂಡಿದ್ದಾನಲ್ಲ, ಯಾರೋ ಗೊತ್ತಿಲ್ಲ ಅವನ ಹೆಸರು. ಅವನನ್ನ ಏನಂತ ಎಣಿಸ್ಕೊಂಡಿದ್ದಾನ ಅವನು? ಇನ್ನು ಇವರಿಂದ ಹಲ್ಲೆಗೊಳಗಾದವರೊಬ್ರು ಮಾಧ್ಯಮದ ಎದುರಿಗೆ ಮಾತಾಡಿದ್ದಾರೆ. ಅವ್ರು ಏನನ್ನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ವಸ್ಲಿಗಾರ ರೋಲ್ ಕಾಲ್ ಮಾಡೋನು ಹೊಡೆದಿರೋದು ಸರ್. ಅದೇ ಫುಟ್ಪಾತ್ ತೆರವು ಮಾಡಿ ಒತ್ತುವರಿ ಮಾಡಬೇಡಿ ಅಂತ. 4 ಜನ ಎ ಹೊಡೆದಿದ್ದಾರೆ, ಒಬ್ರು AW ಹೊಡೆದಿದ್ದಾರೆ, ಒಬ್ರು P1 ಹೊಡೆದಿದ್ದಾರೆ, ಒಬ್ರು JCB ಡ್ರೈವರ್ ಹೊಡೆದಿದ್ದಾರೆ. ಪೆಪ್ಪರ್ ಸ್ಪ್ರೇ ಅಂತ ಏನೋ ಲಿಕ್ವಿಡ್ ಅಲ್ಲಿ ಹಾಕಿದಾರಂತೆ. ಅದು ಎಲ್ಲ ಮಹಿಳಾ ಅಧಿಕಾರಿ ನೌಕರಿಗೆಲ್ಲ ಹೊಡೆದಿದ್ದಾರೆ. ಹಾಗಾಗಿ ಅವ್ರನ್ನ ಕೂಡಲೇ ಬಂಧಿಸಬೇಕು. ಇಲ್ಲ, ಏಕಾಕಿ ಹೊಡೆದಿರೋ ಸರ್. ವಿಡಿಯೋದಲ್ಲೆಲ್ಲ ಮಾಡಿದ್ವಿ ನೋಡಿ. ನಮ್ಮ ಇಂಜಿನಿಯರ್ಗಳು ಏನು ಶಿವಾಜಿನಗರ ಕ್ಷೇತ್ರದಲ್ಲಿ ಫುಟ್ಪಾತ್ ಒತ್ತುವರಿ ಆ ಸಂದರ್ಭದಲ್ಲಿ ಆ ಪಡುಕೋಟೆ ಎಂಬ ವ್ಯಕ್ತಿ ಮಾನಂತಿಗೆ ಹಲ್ಲೆ ಮಾಡಿದ್ದಾನೆ. ಹಾಗಾಗಿ ಅವನ್ನ ಕೂಡಲೇ ಬಂಧಿಸಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಪಡುಕೋಟೆ ಅಂತ ಒಬ್ಬ ಮಧ್ಯವರ್ತಿ ವಸ್ಲಿಗಾರ ರೋಲ್ ಕಾಲ್ ಮಾಡೋನು ಹೊಡೆದಿರೋದು ಸರ್. ಅದೇ ಫುಟ್ಪಾತ್ ತೆರವು ಮಾಡಿ ಒತ್ತುವರಿ ಮಾಡಬೇಡಿ ಅಂತ. 4 ಜನ ಎ ಹೊಡೆದಿದ್ದಾರೆ, ಒಬ್ರು AW ಹೊಡೆದಿದ್ದಾರೆ, ಒಬ್ರು P1 ಹೊಡೆದಿದ್ದಾರೆ, ಒಬ್ರು JCB ಡ್ರೈವರ್ ಹೊಡೆದಿದ್ದಾರೆ. ಪೆಪ್ಪರ್ ಸ್ಪ್ರೇ ಅಂತ ಏನೋ ಲಿಕ್ವಿಡ್ ಅಲ್ಲಿ ಹಾಕಿದಾರಂತೆ. ಅದು ಎಲ್ಲ ಮಹಿಳಾ ಅಧಿಕಾರಿ ನೌಕರಿಗೆಲ್ಲ ಹೊಡೆದಿದ್ದಾರೆ. ಹಾಗಾಗಿ ಅವ್ರನ್ನ ಕೂಡಲೇ ಬಂಧಿಸಬೇಕು. ಇಲ್ಲ, ಏಕಾಕಿ ಹೊಡೆದಿರೋ ಸರ್. ವಿಡಿಯೋದಲ್ಲೆಲ್ಲ ಮಾಡಿದ್ವಿ ನೋಡಿ. ನಮ್ಮ ಇಂಜಿನಿಯರ್ಗಳು ಏನು ಶಿವಾಜಿನಗರ ಕ್ಷೇತ್ರದಲ್ಲಿ ಫುಟ್ಪಾತ್ ಒತ್ತುವರಿ ಆ ಸಂದರ್ಭದಲ್ಲಿ ಆ ಪಡುಕೋಟೆ ಎಂಬ ವ್ಯಕ್ತಿ ಮಾನಂತಿಗೆ ಹಲ್ಲೆ ಮಾಡಿದ್ದಾನೆ. ಹಾಗಾಗಿ ಅವನ್ನ ಕೂಡಲೇ ಬಂಧಿಸಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಪಡುಕೋಟೆ ಅಂತ ಒಬ್ಬ ಮಧ್ಯವರ್ತಿ ವಸ್ಲಿಗಾರ ರೋಲ್ ಕಾಲ್ ಮಾಡೋನು ಹೊಡೆದಿರೋದು ಸರ್. ಸೊ ಇನ್ನು ಫುಟ್ಪಾತ್ ತೆರವು ಮಾಡಿ ಒತ್ತುವರಿ ಮಾಡಿ ಇವರು ಮಾತಾಡಿದ್ದನ್ನ ಕೇಳಿದ್ರಿ. ಸೊ ಏಕಾಏಕಿ ದಾಳಿಯನ್ನು ಮಾಡಿದ್ದಾರೆ. ಇವನ್ ಮಹಿಳಾ ಅಧಿಕಾರಿಗಳ ಮೇಲೆ ಕೂಡ ಅದೇನೋ ಪಡುಕೋಟೆ ಅಂತೆ ಅವನ ಹೆಸರು. ರೋಲ್ ಕಾಲ್ಗಳನ್ನು ಮಾಡ್ತಾ ಇದ್ದ, ಹಫ್ತ ಕಲೆಕ್ಟ್ ಮಾಡ್ತಾ ಇದ್ದ. ಅವನು ಹೋಗಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಆಮ್ಟೆ ಪೊಲೀಸ್ ಅಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ. ಕೇಳ್ಕೊಂಡು ಬನ್ನಿ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ BMTC ಬಸ್ ಸ್ಟಾಪ್ ಇದೆ. ಅಲ್ಲಿ ಇರ್ತಕ್ಕಂಥ ಫುಟ್ಪಾತ್ ನಲ್ಲಿ ಇರ್ತಕ್ಕಂಥ ಏನು ಅಕ್ರಮವಾಗಿ ಫುಟ್ಪಾತ್ ಅನ್ನು ಎನ್ಕ್ರೋಚ್ ಮಾಡಿದ್ದಾರೆ, ಅದನ್ನು ತೆರವುಗೊಳಿಸಲಿಕ್ಕೋಸ್ಕರ GB ಆಫೀಷಿಯಲ್ಸು ವಿತ್ ಸ್ಟಾಫ್ ಅವರು ಅಲ್ಲಿ ಹೋಗಿ ತೆರವುಗೊಳಿಸಬೇಕಾದ್ರೆ ಅಲ್ಲಿ ಕೆಲವೊಂದು ಇಬ್ಬರು ಹೊರಗಡೆಯಿಂದ ಬಂದು ಮತ್ತೆ ಅಲ್ಲಿರ್ತಕ್ಕಂಥ ಕೆಲವೊಬ್ರು ಜನ ಸೇರಿ ಅವ್ರಿಗೆ ಕೆಲಸಕ್ಕೆ ಅಬ್ಸ್ಟ್ರಕ್ಷನ್ ಮಾಡಿ ಅವ್ರಿಗೆ ಬೈದು ಅವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟನ್ನು ನಾವು ಇಲ್ಲಿ ಸ್ವೀಕರಿಸಿದ್ದೀವಿ. ಕಂಪ್ಲೇಂಟನ್ನು ನಮ್ಮಲ್ಲಿ ಮಾಧವರಾವ್ ಅಂತೇಳಿ AW ಅವರು ಕೊಟ್ಟಿದ್ದಾರೆ, GB ಆಫೀಷಿಯಲ್. ಇವ್ರ ಪ್ರಕಾರ ಇವತ್ತು ಏನು ಬೆಳಗ್ಗೆ ಅಲ್ಲಿ ಹೋದಾಗ ಅಲ್ಲಿ AW ಅವರು ಮತ್ತು ಕಿಯೋನಿಕ್ಸ್ AE ಇಬ್ಬರು ಅವ್ರಿಗೆ ಮತ್ತು ಅಲ್ಲಿ JCB ಡ್ರೈವರ್ ಒಬ್ಬರಿಗೆ ಇವ್ರಿಗೆಲ್ಲರಿಗೂ ಅಲ್ಲಿ ಅವರು ಹೆಲ್ಮೆಟಿಂದ ಮತ್ತು ಕೈಯಿಂದ ಅಸಾಲ್ಟ್ ಮಾಡಿ ಮತ್ತು ಸ್ಪ್ರೇ ಹಾಕಿದ್ದಾರೆ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಪೊಲೀಸ್ ಸ್ಟೇಷನಲ್ಲಿ, ಈ ಸ್ಟೇಷನಲ್ಲಿ ನಾವು 126/26 ಅಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಇನ್ನೂ ಇದರಲ್ಲಿ ಯಾರು ಪ್ರಮುಖರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚಿಸಿದ್ದೀವಿ. ಅವ್ರನ್ನ ಕೂಡಲೇ ನಾವು ಅರೆಸ್ಟ್ ಮಾಡ್ತೀವಿ. ಇವತ್ತಿನ ದಿನ ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ BMTC ಬಸ್ ಸ್ಟಾಪ್ ಇದೆ. ಅಲ್ಲಿ ಇರ್ತಕ್ಕಂಥ ಫುಟ್ಪಾತ್ ನಲ್ಲಿ ಇರ್ತಕ್ಕಂಥ ಏನು ಅಕ್ರಮವಾಗಿ ಫುಟ್ಪಾತ್ ಅನ್ನು ಎನ್ಕ್ರೋಚ್ ಮಾಡಿದ್ದಾರೆ, ಅದನ್ನು ತೆರವುಗೊಳಿಸಲಿಕ್ಕೋಸ್ಕರ GB ಆಫೀಷಿಯಲ್ಸು ವಿತ್ ಸ್ಟಾಫ್ ಅವರು ಅಲ್ಲಿ ಹೋಗಿ ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ನಮಗೆ ಲಭ್ಯವಾಗ್ತಾ ಇದೆ. GBA ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದವರು ಅರೆಸ್ಟ್ ಆಗಿದ್ದಾರೆ. ಗೂಂಡಾಗಳು ಅವರನ್ನು ಅರೆಸ್ಟ್ ಮಾಡಲಾಗಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತ 10 ಆರೋಪಿಗಳನ್ನ ಅಂದರ್ ಮಾಡಿದ್ದಾರಂತೆ. 5 ಅಂತ ಹೇಳಿಕೆ ಕೊಟ್ಟರೆ ಇದೀಗ 10 ಜನರನ್ನ
ಬಂಧಿಸಿದ್ದಾರೆ. ಒಳ್ಳೆಯ ಬೆಳವಣಿಗೆ. 4 ಕನ್ನಡಿಗರ ಪರ ಸಂಘಟನೆ ಕೊಟ್ರೇಶ್, ಭರತ್, ರಘು, ರಂಜನ್ ಸೇರಿದಂತೆ 10 ಮಂದಿಯನ್ನ ಬಂಧನ ಮಾಡಲಾಗಿದೆ. ಪ್ರಮುಖ ಆರೋಪಿ ಬಸವರಾಜ್ ಪಡುಕೋಟೆ ನಾಪತ್ತೆಯಾಗಿದ್ದಾನೆ. ಏನ್ರಿ ಈ ನಾಟಕ? ನಾಪತ್ತೆ. ಪೊಲೀಸ್ ಇಲಾಖೆ ಬಿಟ್ಬಿಟ್ಟಿದೆ ಅವನ್ನ. ಆ ಪಡುಕೋಟೆನ ಅರೆಸ್ಟ್ ಮಾಡೋಷ್ಟು ತಾಕತ್ತಿಲ್ಲ ಅಂತ ಒಪ್ಕೊಂಡು ಬಿಡಿ ನೀವು. ಧೈರ್ಯ ಇಲ್ಲ ಅಂತ ಹೇಳಿ. ಉಳಿದವರೆಲ್ಲರೂ ಸಿಕ್ಕಿದ್ರು, ಪಡುಕೋಟೆ ಮಾತ್ರ ಸಿಗ್ಲಿಲ್ಲ ಅಂತೆ. ನಾಪತ್ತೆ. ಪೊಲೀಸರು ಹಠ ಹಿಡಿದು ಕೂತ್ಕೊಂಡ್ರೆ 5 ನಿಮಿಷದ ಕೆಲಸ ಕಂಡ್ರಿ. ಅದು ಗೊತ್ತಿಲ್ವಾ ನಮ್ಗೆ ಇಲಾಖೆ ಹೆಂಗ್ ವರ್ಕ್ ಆಗುತ್ತೆ ಅಂತ? 4 ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಇದ್ದಾರಂತೆ. ಇವರು ನಾಚಿಕೆ ಆಗುತ್ತೆ ಇವ್ರನ್ನೆಲ್ಲ ಕನ್ನಡ ಪರ ಸಂಘಟನೆಯವರು ಅಂತ ನ್ಯೂಸ್ ಓದಕ್ಕೆ. ಪ್ರಮುಖ ಆರೋಪಿ ಬಸವರಾಜ್ ಪಡುಕೋಟೆ ನಾಪತ್ತೆ ಆಗಿದ್ದಾನಂತೆ. ನಾಪತ್ತೆ ಅಂತ ನೀವು ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರಾಗಲ್ಲ. ಪೊಲೀಸ್ ಇಲಾಖೆ ಇವತ್ತು ಶತಾಯ ಗತಾಯ ಇವತ್ತು ಸಂಜೆ ಒಳಗಡೆ ಅವನನ್ನು ಹಿಡಿಬೇಕು. ಅವನು ಬೆಂಗಳೂರಿಂದ ಬೇರೆ ಕಡೆ ಹೋಗೋದ್ರೊಳಗಡೆ ಅವನನ್ನು ಹಿಡಿಬೇಕು. ಪ್ರೂವ್ ಮಾಡಿ. ಕರ್ನಾಟಕ ಪೊಲೀಸರು ನಾವು ಯಾರಿಗೂ ಕಡಿಮೆ ಇಲ್ಲ. UP, ಅಸ್ಸಾಂ, ಬೆಂಗಾಲ್ ಇವೆಲ್ಲ ಪೊಲೀಸರಿಗಿಂತಲೂ ನಾವು ಚೆನ್ನಾಗಿದ್ದೀವಿ ಅಂತ ಪ್ರೂವ್ ಮಾಡಿ. ಇವತ್ತು 4 ಕನ್ನಡ ಪರ ಸಂಘಟನೆಯ ಸದಸ್ಯರು ಸೇರಿ 10 ಮಂದಿಯನ್ನು ಇದೀಗ ಬಂಧಿಸಲಾಗಿದೆ. ಕನ್ನಡ ಪರ ಸಂಘಟನೆಯವರು ಕನ್ನಡದ ಅಳಿವಿಗೋಸ್ಕರ ಹೋರಾಟ ಮಾಡಬೇಕು. ಕನ್ನಡಕ್ಕೋಸ್ಕರ ಚಳವಳಿ ಮಾಡಿ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಅದ್ರ ಬದಲಿಗೆ ಇದೇನ್ರಿ ಇದು ಗೂಂಡಾಗಿರಿ? ಕನ್ನಡದ ಹೆಸರಲ್ಲಿ ಗೂಂಡಾಗಿರಿ ಮಾಡಕ್ಕ ನೀವಿರೋದು? ಪಡುಕೋಟೆ ಬಸವರಾಜ್ ಪಡುಕೋಟೆ ಅವನು ಎಲ್ಲಿದ್ರು ಕೂಡ ಅವನನ್ನ ಬಂಧಿಸಬೇಕು. ಆ ಹಫ್ತಾ ವಸೂಲಿಗಾರ ಯಾರಿದ್ದಾನೆ, ರೋಲ್ ಕಾಲ್ಗಳು ಯಾರಿದ್ದಾರೆ, ಅವರನ್ನ ಹೆಡೆಮುರಿ ಕಟ್ಟಬೇಕು. ಈ ಘಟನೆ ಇವತ್ತೇನಾಯಿತು? ಇದು ಬೈರೇಗೌಡರಿಗೂ ಒಂದು ಚಾಲೆಂಜು, ಕರ್ನಾಟಕ ಪೊಲೀಸ್ ಇಲಾಖೆಗೂ, ಬೆಂಗಳೂರು ಕಮಿಷನರ್ಗೂ ಒಂದು ಚಾಲೆಂಜು. ಪ್ರೂವ್ ಯುವರ್ ಸೆಲ್ಫ್ ಟುಡೇ. ನಾವ್ಯಾರಿಗೂ ಹೆದರಲ್ಲ, ನಾವ್ಯಾರಿಗೂ ಜಗ್ಗಲ್ಲ, ನಾವ್ಯಾರಿಗೂ ಬಗ್ಗಲ್ಲ. ಅದೆಂಥದೇ ವ್ಯಕ್ತಿ ಇರಲಿ, ತಪ್ಪು ಮಾಡಿದ್ರೆ ಅವ್ರನ್ನ ಹೆಡೆಮುರಿ ಕಟ್ತೀವಿ ಅಂತ ಹೇಳಿ ಪೊಲೀಸ್ ಇಲಾಖೆ ಇವತ್ತು ಪ್ರೂವ್ ಮಾಡಬೇಕು. ಇವತ್ತೇನು ಶಿವಾಜಿನಗರದಲ್ಲಿ ಘಟನೆ ನಡೆದಿದೆ, ಯಾವುದೇ ಕಾರಣಕ್ಕೆ ನಾವು ಇದನ್ನು ಒಪ್ಪೋಕೆ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳುತ್ತೆ, ರಾಜಕಾರಣಿಗಳು ಏನೇನು ಹೇಳಿಕೆ ಕೊಡ್ತಾರೆ, ಇದೆಲ್ಲದ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಸಂಪೂರ್ಣ ವಾಹಿನಿ ನಿಮ್ಮ ಎದುರಿಗೆ ನಾವು ತೋರಿಸ್ತಾ ಇರ್ತೀವಿ. ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ.